ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಉಳಿದ ಭಾಗಕ್ಕೆ ನಿಮಗೆ ಸ್ವಾಗತ. ಇಲ್ಲಿ ರವಿ ಸರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಅದಕ್ಕೊಂಚೂರು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಗಿಜಿ 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 ಅನ್ನೋ ಜನ, ಎಲ್ಲ ಸ್ಟಾಲ್ ಜಾಗ ವಿಶಾಲವಾಗಿದ್ದರಿಂದ ಎಲ್ರಿಗೂ ಕುಳಿತುಕೊಳ್ಳೋಕೆ ಅವಕಾಶ ಇತ್ತು, ನಿಂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇತ್ತು. ಇದು ಇನ್ನೂ ಬೆಳಗ್ಗೆನೇ ನೋಡ್ಬೋದು. ನಾನು ಒಂದು ಚೇರ್ ಹಾಕ್ಕೊಂಡು ಅಲ್ಲೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಸಾಮಾನುಗಳನ್ನ. ಪ್ರತಿಯೊಬ್ಬರೂ ಅಷ್ಟೇ, ಪ್ರತಿಯೊಬ್ಬರ ಸ್ಟಾಲ್ಗೂ ಯಾರಾದರೂ ಬಂದರೆ ಎಷ್ಟು ಪೇಷನ್ಸಿಂದ ನಿಂತು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾಯಿದ್ರು. ಅದನ್ನು ನೋಡಲಿಕ್ಕೆ ಒಂದು ಸಂತೋಷ ಅನ್ನಿಸ್ತಾ ಇತ್ತು. ಸಂಗೀತ ಅವರ ಕುಟುಂಬ ಪೂರ್ತಿ ಫುಲ್ಲು ಬ್ಯುಸಿ. ಯಾರು ಆ ಕಡೆ ಈ ಕಡೆ ತಿರುಗಲಿಕ್ಕೆ ಆಗಲ್ಲ, ಅವ್ರಿಗೆ ಅಷ್ಟು ಬ್ಯುಸಿ ಇರ್ತಾರೆ ಯಾವಾಗಲೂ. ಹಾಗೆ ಇದು ಅಮೋಘ್ ಅವರ ಸ್ಟಾಲ್. ಅಮೋಘ್ ಅವರು ರೋಸ್ ವುಡ್ಡಿಂದ ಮಾಡಿರುವಂಥ ಮಂಟಪ, ದೇವರ ಮಂದಹಾಸ, ಮಣೆಗಳು, ಅಬ್ಬಬ್ಬ, ಒಂದಕ್ಕಿಂತ ಒಂದು ಅದ್ಭುತವಾದ ಕಲೆಗಳು. ಹಾಗೆ ಶೀಲಾ ಅವರ ಬ್ಲೌಸ್ ಹತ್ರ ಅಂತೂ ಹೆಣ್ಮಕ್ಳು ಮುಗಿ ಬಿದ್ದಿದ್ರು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಡಿಸೈನ್ಸ್ ಆಗಲಿ ಪ್ರಿಂಟ್ಸ್ ಆಗಲಿ. ಹಾಗಾಗಿ ಜಂಗುಳಿ. ಹಾಗೆ ನಮ್ಮ ಕೃಷ್ಣ ಭಟ್ ಸರ್ ಅಂತೂ ಡೆಮೋ ಇಟ್ಬಿಟ್ಟಿರ್ತಾರೆ. ಅಲ್ಲಿ ನೀರು ಕುದಿಸ್ತಾ, ಮಡಿಕೆಯಲ್ಲಿ ಬೇಯಿಸ್ತಾ ಒಂದು ಡೆಮೋ ಸೆಟ್ ಮಾಡಿರ್ತಾರೆ. ಅದನ್ನು ನೋಡುವಾಗಲೇ ಜನಕ್ಕೆ ಕೊಂಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇಲ್ಲೆಲ್ಲೂ ಸತ್ಯ ಸರ್ ಕಾಣಿಸ್ತಾ ಇಲ್ಲ ಫ್ರೆಶ್ ಆನಲ್ಲಿ. ಕಾರಣ ಪಿಜ್ಜಾ ಸ್ಟಾಲ್ ಫುಲ್ಲು ಸತ್ಯ ಸರೇ ಅಲ್ಲಿ ಇನ್ಚಾರ್ಜ್ ತೊಗೊಂಡ್ಬಿಟ್ಟಿದ್ರು. ಕಂಪ್ಲೀಟ್ ಜನರು ಆ ಕಡೆಗೆ ಆಕರ್ಷಿತರಾಗಿದ್ದರು. ಇದು ಮಧ್ಯಭಾಗದಲ್ಲಿ ಬೃಂದ, ಹಾಗೆ ನಮ್ಮ ಹಾಲೇಶ್ ಅವರ ಕುಟುಂಬ ಎಲ್ಲರೂ ಅಲ್ಲಿ ಮಧ್ಯಭಾಗದಲ್ಲಿ ಸ್ಟಾಲ್ಸ್ ಹಾಕಿದ್ರು. ಇಲ್ಲಿ ನೀವು ನೋಡ್ತಾ ಇರೋದು ಯಾರ ಸ್ಟಾಲ್ ಇದು? ನಮ್ಮ ಟಾಯ್ಸ್ ಎಲ್ಲ ಇರುತ್ತಲ್ಲ ಆ ಸ್ಟಾಲು. ಅಂದರೆ ಅಜ್ಜಿ ಅರಮನೆ ಅದೊಂದು ಸ್ಟಾಲ್ ಆದಮೇಲೆ ನಮ್ಮ ಕೃಷ್ಣ ಭಟ್ರ ಸ್ಟಾಲು, ಹಾಗೆ ಕಾಫಿ ಪುಡಿ, ಸಂಗೀತ ಅವ್ರದ್ದು, ಶೀಲಾ ಅವ್ರದ್ದು ಸಾಲಕ್ಕೆ ಈ ಭಾಗದಲ್ಲೇ ಹೆಚ್ಚಾಗಿ ನೀವು ನೋಡ್ಬೋದು. ಜನರು ಜಾಸ್ತಿ ನಮಗೆ ಕ್ರೌಡ್ ಕಾಣಿಸ್ತಾ ಇದ್ದಿದ್ದು ಸಂಜೆವರೆಗೂ ಸೀರೆ ಸ್ಟಾಲು, ಬ್ಲೌಸ್ ಸ್ಟಾಲಲ್ಲಿ. ಇನ್ನು ಬಾಕಿ ಉಳಿದಂತೆ ಅಜ್ಜಿ ಅರಮನೆಯ ಸ್ಟಾಲಲ್ಲಂತೂ ಸಿಕ್ಕಾಪಟ್ಟೆ ಜನರು ನಮಗೆ ಯಾವಾಗಲೂ ನೋಡ್ಲಿಕ್ಕೆ ಸಿಗ್ತಾಯಿದ್ರು. ಹಾಗೆ ವೀಣಾ ಮ್ಯಾಮ್ ಸ್ಟಾಲಲ್ಲಿ ಒಂದು ಕಾನ್ಫರೆನ್ಸ್ ಯಾವಾಗಲೂ ಒಬ್ಬರು ಆದಮೇಲೆ ಒಬ್ಬರು ಆ ಚೇರಲ್ಲಿ ಇರ್ತಾಯಿದ್ರು. ಫುಲ್ ಡೇ ನಾನು ಒಬ್ಸರ್ವ್ ಮಾಡ್ದಂಗೆ ವೀಣಾ ಮ್ಯಾಮ್ ಜೊತೆ ಮಾತಾಡಲಿಕ್ಕೆ ಒಬ್ರು ಆದಮೇಲೆ ಒಬ್ಬರು ಹೋಗಿ ಕೂತ್ಕೊಂಡಿರ್ತಾಯಿದ್ರು. ನಾನು ಅದನ್ನೆಲ್ಲ ನೋಡಿ ನಗ್ತಾಯಿದ್ದೆ. ಮ್ಯಾಮ್ ಸಿಕ್ಕರೆ ಹಿಂಗೆ ಎಲ್ಲರೂ ಅಷ್ಟೇ ಅವ್ರವ್ರದ್ದು ಮನಸ್ಸಿನ ಮಾತುಗಳನ್ನು ಹಂಚ್ಕೋಬೇಕು ಅಂತಲೇ ಕಾಯ್ತಾ ಇರ್ತಾರೆ ಅಂತ. ಹೌದು, ಮ್ಯಾಮ್ ನೇಚರೇ ಹಾಗೆ. ವೀಣಾ ಮ್ಯಾಮ್ದು ಒಂದು ರೀತಿ ತಾಯಿ ಹೃದಯ ಅಂತಲೇ ಹೇಳ್ಬೋದು. ಸಮಾಧಾನವಾಗಿ ಕೇಳಿಸ್ಕೊತಾರೆ, ಅವ್ರಿಗೆ ತಿಳಿದಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಅಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು. ನೋಡಿ, ಇದು ನಮ್ಮ ಸ್ಟೇಡಿಯಂ, ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಈ ಸಿಂಥೆಟಿಕ್ ಟ್ರ್ಯಾಕ್ಸ್ ಎಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ನಾನು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ ಹೋದಾಗ ಈ ಥರ ಟ್ರ್ಯಾಕ್ಸ್ ನೋಡ್ತಾ ಇದ್ದು. ನಮ್ಮ ಹರಿಹರದಲ್ಲಿ ಅಥವಾ ಸುತ್ತಮುತ್ತಲಲ್ಲಿ ಎಲ್ಲೂ ಈ ಥರ ಒಂದು ಟ್ರ್ಯಾಕ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇನ್ನು ಮುಂದಕ್ಕೆ ನೀವು ಸ್ಟೇಜ್ ಕಾರ್ಯಕ್ರಮನ ನೋಡ್ತೀರಾ. ಅದ್ಭುತವಾದ ಭಜನೆ, ದಯವಿಟ್ಟು ಮಿಸ್ ಮಾಡಬೇಡಿ ಅಂತ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಬೇಸಿಕಲಿ ಹ್ಯಾಂಡಿಕ್ಯಾಪ್ಡ್ ಲೇಡಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಜೊತೆಗೆ ಯೋಗ ಕೂಡ ಇದೆ. ಹೂವು ಬಳೆ ಇಟ್ಟಿದ್ದೀವಿ ಅಲ್ಲಿ. ಒಳಗೆ ಆಲ್ರೆಡಿ ಬಂದಿರೋದಿದ್ರೆ ದಯವಿಟ್ಟು ಕುಂಕುಮ ತಗೊಳ್ಳಿ. ಅಲ್ಲಿ ಹೊರಗಡೆನೇ ಇದೆ, ದಯವಿಟ್ಟು ಕುಂಕುಮ ತಗೊಂಡು ಒಳಗೆ ಬನ್ನಿ. ಬಂದಿದ್ರೆ ತಗೊಂಡು ನೀವು ಹೋಗುವಕ್ಕೆ ಮುಂಚೆನಾದರೂ ತಗೊಂಡು ಹೋಗಿ. ಒಂದೇ ಥರ ಸೀರೆ ಉಟ್ಟು ನಮ್ಮ ಮಹಿಳೆಯರು ಎಷ್ಟು ಚೆನ್ನಾಗಿ
ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗಳ ಜ್ವರದಿಂದಲೇ ಕಾಯೋ ಗಣನಾಯಕ ಶರಣು ಶರಣು ವಯ ಗಣನಾಯಕ ನಮ್ಮ ಕರುಣದಿಂದಲೇ 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 ಕಾಯೋ ಗಣನಾಯಕ ಶರಣು ಶರಣು ವಯ ಗಣನಾಯಕ ನಮ್ಮ ನೋಡವಳಂದವ ಮೊಗ್ಗಿನ ಮಾಲೆ ಚಂದವ 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 ಚೆಲ್ಲಿದರು ಮಲ್ಲಿಯ ಹರ ನಮ ಪಾರ್ವತಿ ಹರ ಹರ ಮಹಾದೇವ್. ಫ್ಯಾಮಿಲಿಯಲ್ಲಿ ಯೋಗ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನನ್ನ ಕ್ಲಾಸಲ್ಲಿ ಬರೋ ತುಂಬ ಪುಟಾಣಿ ಹುಡುಗ ಅಂದರೆ ಗುರು ವಿರಾಟ್. ಗುರು ರೆಡಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ರೆಡಿ? ನಿನ್ನ ಹೆಸರೇನು? ಗುರು ವಿರಾಟ್. 2 3 4 5 6 7 8 9 10 11 12. ಕ್ಲಾಪ್ ಮಾಡಿ ಎಲ್ಲರೂ. ಎಂಕರೇಜ್ ಮಾಡೋಕ್ಕೋಸ್ಕರ ನಾವು ಕ್ಲಾಪ್ ಮಾಡಿ. ಎಸ್ ಓಕೆ. Do actually. Yes, inhale, look up, exhale, forward the knee. Clap please. Step it up. 1 2 3 4 5 6 7 8 9 10. Relax. Okay. ಈಗ ಎರಡು ಕೈ ಹಿಡಿದು ಲಾಕ್ ಮಾಡಿ. ಎಸ್ ಕೂರ್ಮಾಸನ tortoise posture. Very tough postures, but ಅದು ತುಂಬಾ ಈಸಿ ಇದೆ. Clap please. 1 2 3 4 5 6 7 8 9 10. Relax. Change. ಪ್ರಸಾರಿತ ಎರಡು ಕಾಲು ಗಿಟ ಪಾದೋಪಾಸನ ಎರಡು ಕಾಲು ಸ್ಪಿಟ್ ಮಾಡ್ಬಿಟ್ಟ. ಇನ್ಹೇಲ್ ಲುಕ್ ಎಕ್ಸೇಲ್ ಲಾಕ್ ಮಾಡು. ಫೋರ್ಹೆಡ್ ಮೇಲೆ ಕರ್ವ್ ಏರಿಯಾ ಮೇಲೆ ಟಚ್ ಆಗುತ್ತೆ. ಲಾಕ್ ಮಾಡು. ಎರಡು ಕಾಲು ಲಾಕ್ ಮಾಡಿ ಹಿಂದೆ ಫ್ರಂಟ್ ಲಾಕ್ ಮಾಡ್ಕೋ. ಎಸ್ ಫೋರ್ಹೆಡ್ ಮೇಲೆ ಟಚ್ ಮಾಡು. ಕರ್ವ್ ಏರಿಯಾ ಅನ್ನಿಸ್ತಾ ಲಾಕ್ ಮಾಡು. ಜಸ್ಟ್ ಅವನಿಗೆ ಮೀನ್ಸ್ ಮಾಡ್ತಾರೆ. ಕರ್ವ್ ಏರಿಯಾ ಟಚ್ ಆಗುತ್ತೆ ಮಾಡಿದ್ದೀನಿ. 1 2 3 4 5 6 7 8 9 10. ರಿಲ್ಯಾಕ್ಸ್ ಬಿಡ. ಮೂರು ಮುಖ ಏಕಪಾದೋಪಾಸನ ಮಾಡ್ತಾ ಇದು ಮಾಡ್ತೀಯಾ? ಎಸ್ ಟ್ರೈ. Yes, try 1 2 3 4 5 6 7 8 9 10. Relax. Next, idar. Yes, hold the customer tanasana. 1 2 3 4 5 6 7 8 9 10. Very nice. Yes, next, idar. Parita customer tanasana. Try inhale, exhale. 1 2 3 4 5 6 7 8 9 10. Relax. Very nice. Paschimottanasana. Lift your hands. Inhale, exhale. Follow the knee. Lock maru. 1 2 3 4 5 6 7 8 9 and 10. Change. Crown Shasana. Wow, super. 1 2 3 4 5 6 7 8 9 10. Relax. Change. Baddha Padmasana. Yes. Lock. 1 2 3 4 5 6 7 8 9 10. Relax. Excellent. Clap please. Thank you, ma'am. Thank you, Puta. Come. Gayatri madam, ಇದು ನಿಮಗೆ ಗಿಫ್ಟ್. Thank you, ma'am.
ಆ್ಯಂಡ್ ಅದೇ ನಾವು ಏಜ್ ಹೇಳಿದ್ರೆ ಎಲ್ಲರೂ ಹೆಣ್ಮಕ್ಳು ಬೇಜಾರಾಗ್ತಾರೆ. ಅವ್ನು ಚಿಕ್ಕವನಿಗೂ ಇವ್ರಿಗೂ ಎಷ್ಟು ಕಾಂಟ್ರಾಸ್ಟ್ ಅಂತಂದರೆ ಅವನು ಮಾಡ್ಬೋದು ಇವರು ಮಾಡ್ಬೋದು ಅನ್ನೋದಕ್ಕೆ ನಿಜವಾಗ್ಲೂ ಅವ್ರು ಎಷ್ಟು ದೊಡ್ಡವರು, ನಮಗಿಂತ ದೊಡ್ಡವರು, ಬಟ್ ಆ ಫ್ಲೆಕ್ಸಿಬಿಲಿಟಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ. ನಾನು ಸ್ಟೇಜ್ ಮೇಲೆ ಮಾಡ್ತೀನಿ ಅನ್ನೋ ಧೈರ್ಯ ಇದೆಯಲ್ಲ, ಅದೇ ಒಂದು ಮೋಟಿವೇಶನ್. ಇವತ್ತು ನಾವೇನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಗೈಸ್ ಗ್ಲಿಟ್ಸ್ ಫ್ಯಾಮಿಲಿಯವರು ಸ್ಟಾಲ್ಸ್ ಹಾಕಿದ್ದಾರೆ, ಯೋಗ ಮೇಡಮ್ ಯೋಗ ಕ್ಲಾಸಸ್ ನಡೆಸ್ತಾ ಇದ್ದಾರೆ ಅಂದರೆ ಅದೆಲ್ಲದಕ್ಕೂ ನೀವುಗಳ ಕಾರಣ. ಬಿಗ್ ಸಲ್ಯೂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಯೋಗ ಜಾಯಿನ್ ಆದ್ಮೇಲೆ ಅವ್ರಿಗೆ ಏನು ಚೇಂಜಸ್ ಆಗಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ನನ್ನ ಮಗನಿಗೆ ಬ್ರೀತಿಂಗ್ ಇಶ್ಯೂಸ್ ಇತ್ತು, ಪ್ರೀ ಮೆಚೂರ್ಡ್ ಬೇಬಿ ಆಗಿದ್ದ. ಸೊ ನಾನು ತುಂಬ ಆಯುರ್ವೇದ, ಹೋಮಿಯೋಪತಿ, ಇಂಗ್ಲೀಷ್ ಮೆಡಿಸನ್ಸ್, ನೆಬಿಲೈಸೇಷನ್ ಆ ಥರ ಎಲ್ಲ ತುಂಬ ಟ್ರಯಲ್ ಎರರ್ ಮಾಡಿದೆ. ಸೊ ಫೈನಲಿ ನನಗೆ ರಿಸಲ್ಟ್ ಏನು ಬರ್ತಾ ಇತ್ತಂದರೆ ಡಾಕ್ಟರ್ಸಿಂದ ಪ್ರಾಣಾಯಾಮ ಯೋಗ ಮಾಡಿಸಿ ಅಂತ. ಸೊ ಆ್ಯಕ್ಚುಲಿ ಅವನು 6 years ಓಲ್ಡ್ ಇರೋದ್ರಿಂದ ಬೇರೆ ಕಡೆ ಎಲ್ಲ ಅಂದರೆ ಯೋಗ ಚೆಕ್ ಮಾಡಿದಾಗ ಅವನ್ನ ಅಡ್ಮಿಷನ್ ತಗೊಳ್ಳಿಲ್ಲ. ಸೊ ನಾನು ಹೀಗೆ ಗಾಯಿ ಬ್ಲಿಟ್ಸ್ ಮ್ಯಾಮ್ ಕಡೆಯಿಂದ ಗೊತ್ತಾಯಿತು, ವೀಣಾ ಮ್ಯಾಮ್ ಹತ್ರ ಚೆಕ್ ಮಾಡಿದೆ. ಸೊ ಅವ್ರು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿಸಿದ್ರು ಅವನಿಗೆ. ವಿತಿನ್ ನನಗೆ 2.5 months ಐ ಕ್ಯಾನ್ ಏಬಲ್ ಟು ಸಿ ದ ರಿಸಲ್ಟ್ಸ್. ಸೊ ಅವನಿಗೆ ಬರ್ತಾ ಬರ್ತಾ ಬ್ರೀತಿಂಗ್ ಇಶ್ಯೂಸ್ ಕಡಿಮೆ ಆಯಿತು. ಸೂರ್ಯ ನಮಸ್ಕಾರ 30 counts ಅವನು ಯಾವಾಗ ಸ್ಟಾರ್ಟ್ ಮಾಡ್ದ. ಸೊ ಈ ಕ್ಯಾನ್ ಕೋಲ್ಡ್ ಆ್ಯಂಡ್ ಕಾಫ್, ಫ್ರೀಕ್ವೆಂಟ್ ಅಲರ್ಜೀಸ್, ಎವ್ರಿಥಿಂಗ್ ಇವಾಗ ಓಕೆ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನನ್ನ ಮಗನಿಗೂ ಈ ವಿಂಟರ್ ಸೀಸನ್ ಬಂದರೆ ಸ್ಟಾರ್ಟಿಂಗ್ 3 months ತುಂಬಾ ಕೋಲ್ಡು, ನೆಬ್ಲೈಸೇಷನ್ ಸೇಮ್ ಅದೇ ಥರನೇ ಇತ್ತು. ಬಟ್ ಇವಾಗ ಯೋಗ ಮಾಡೋದ್ರಿಂದ ಕೋಲ್ಡ್ ಆಯಿತು ಲಾಸ್ಟ್ 2 months. ಬಟ್ ಅವ್ನು ವಿತೌಟ್ ಮೆಡಿಸನ್ ಒಂದು ಡೇ ಒಂದು ಹೊತ್ತು ಕೂಡ ನಾನು ಮೆಡಿಸನ್ ಹಾಕಲೇ ಇಲ್ಲ, ಯೋಗದಿಂದನೇ ಅವ್ನಿಗೆ ಸರೋಯ್ತು. ಸೊ ಪ್ರತಿ ಮಕ್ಕಳು ಕೂಡ ಯೋಗ ಮಾಡೋದ್ರಿಂದ ಮೆಡಿಸನ್ನಿಂದ ದೂರ ಇರ್ಬೋದು. ಥ್ಯಾಂಕ್ ಯು ಮ್ಯಾಮ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸ್ಟೇಜ್ ಮೇಲೆ ಜಾಯ್ನ್ ಆಗಿ ಸಾಯಂಕಾಲ 6 ಗಂಟೆಗೆ ಅಗ್ನಿಹೋತ್ರ ಇದ್ದು ನೀವೆಲ್ಲರೂ 5:45ಗೆ ಸ್ಟೇಜ್ ಮೇಲೆ ಅಸೆಂಬಲ್ ಆಗಬೇಕು. 5:45. ಸೊ ಮಿಸ್ ಮಾಡದೆ ಬರ್ತೀರಾ ಅನ್ಕೊಳ್ತೀವಿ. ಆ್ಯಂಡ್ ಕಂಪಲ್ಸರಿ ನಮ್ಮ ಸ್ಟಾಲ್ನವ್ರಿಗೆ ನೋಡಿದ್ರಲ್ಲ, ವೀಣಾ ಮ್ಯಾಮ್ ಅವರ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರು. ಹಾಗೆ ಭಜನೆ ಅವರು ಇವರೆಲ್ಲ, ಇವರು ಬೇಸಿಕಲಿ ಹ್ಯಾಂಡಿಕ್ಯಾಪ್ಟ್, ಹುಟ್ಟದಾಗಿಂದ ಅವರಿಗೆ ನ್ಯೂನ್ಯತೆ ಇದೆ. ಆದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತು ಅಷ್ಟು ಚೆನ್ನಾಗಿ ನಾವು ಯಾವುದೇ ಕಾರ್ಯಕ್ರಮ ಕರೀಲಿ ಒಂದೇ ರೀತಿಯ ಸೀರೆಗಳನ್ನ ಉಟ್ಟು ಒಂದೇ ಮನಸ್ಥಿತಿಯಲ್ಲಿ ಖುಷಿಯಾಗಿ ಬಂದು ನಮ್ಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಹರಿಪ್ರಿಯ ಅವರ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಇವ್ರನ್ನ ಭೇಟಿ ಆದದ್ದು. ಅವತ್ತಿಂದ ನಮ್ಗೊಂದು ಆಸೆ ಇತ್ತು, ಇವ್ರನ್ನ ಮಾತಾಡ್ಸ್ಬೇಕು, ಕರೆಸ್ಬೇಕು ಅಂತ. ಅದು ಈ ಸಲ ನೆರವೇರ್ತು. ಇವರೆಲ್ಲರಿಗೂ ಒಂದು ಪುಟ್ಟ ಉಡುಗೊರೆ, ನಮ್ಮ ಕೈಲಿ ಏನ್ ಸಾಧ್ಯನೋ ಅದನ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಇವ್ರಾದ ನಂತರ ಯೋಗದವ್ರು ಬಂದ್ರು. ಯೋಗದ ಸ್ಟೂಡೆಂಟ್ಸ್ ಅಂತೂ ನಿಜವಾಗ್ಲೂ ಖುಷಿ ಆಗತ್ತೆ. ಯಾಕಂದ್ರೆ ಒಂದು ಚೂರು ಒಂದು ಸ್ಟೇಜ್ ಫಿಯರ್ ಅಂತ ಇಲ್ದೇನೆ ಇಷ್ಟು ಜನರ ಎದುರಿಗೆ ಯೋಗ ಮಾಡೋದು ಸುಲಭದ ಮಾತಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಧೈರ್ಯಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ನಿಜವಾಗ್ಲೂ ಥ್ಯಾಂಕ್ ಯು. ಇನ್ನು ಹೆಚ್ಚೆಚ್ಚು ಸ್ಟೂಡೆಂಟ್ಸ್ ಬನ್ನಿ, ಈ ರೀತಿ ಭಾಗವಹಿಸಿ. ಆಗ ನಿಮ್ಮಿಂದ ಇನ್ನೂ 10 ಹಲವಾರು ಹೆಣ್ಮಕ್ಳು ಮನೇಲಿರೋರಿಗೆ ಒಂದು ಪ್ರೋತ್ಸಾಹ. ನೋಡಿ, ಇದು ಕಂಪ್ಲೀಟ್ ಭಜನಾ ಮಂಡಳಿ, ಶ್ರೀ ವಿನಾಯಕ ವಿಷ್ಣು ಸಹಸ್ರನಾಮ ಭಜನಾ ಮಂಡಳಿ. ಇದು ಹರಿಪ್ರಿಯ ಅವರಿಗೆ ಪರಿಚಯಸ್ಥರಾಗಿದ್ದರಿಂದ ನಮ್ಗೆ ಕಾರ್ಯಕ್ರಮ ಸುಲಭ ಆಯ್ತು ಮಾಡ್ಲಿಕ್ಕೆ. ಆಕ್ಚುಲ್ ಆಗಿರೋ ಸಂಕ್ರಾಂತಿ ಹಬ್ಬ ಈಗ ಶುರು ಅಂತಾನೆ ಹೇಳ್ಬೋದು. ಗೋ ಪೂಜೆ ಮಾಡದ್ಮೇಲೆ ನಮಗನ್ಸಿದ್ದು ನಿಜವಾಗ್ಲೂ ಸಂಕ್ರಾಂತಿ ಹಬ್ಬ ಈಗ ಶುರು ಆಯ್ತು ಅಂತ. ಹೌದು, ಒಂದು ಪುಂಗ್ನೂರು ಹಸು ಮತ್ತೆ ಮಲ್ನಾಡ್ ಗಿಡ್ಡ ಕ್ರಾಸ್ ಆಗಿರುವಂತ ಒಂದು ಹಸು, ಒಂದು ನಾಟಿ ಹಸು, ಅದರ ಒಂದು ಕರು. ಆ ಕರು ಅಂತೂ ಅವತ್ತು ಹಬ್ಬನೇ ಅದಕ್ಕೆ. ಯಾಕೆ ಗೊತ್ತಾ? ಹಾಲ್ ಕರೆದು ಮಾರೋರಿಲ್ಲ, ಹಸುವಾದಾಗೆಲ್ಲ ಹೋಗೋದು ಹಾಲ್ ಕುಡಿತಾ ಇತ್ತು. ನೋಡ್ಲಿಕ್ಕೆ 2 ಕಣ್ ಸಾಲದು. ಗೋ ಪೂಜೆ ಮಾಡಿದ್ಮೇಲೆ ಆ ತೃಪ್ತಿ ಆಯ್ತು. ಅಷ್ಟು ಜನ ನಿಂತು ನೋಡಿ ಖುಷಿ ಪಟ್ರಲ್ಲ. ಎಲ್ಲದೂ ಒಂದು ರೀತಿಯಲ್ಲಿ ಹಬ್ಬನೇ. ಹೌದು, ಎಲ್ರು 15ನೇ ತಾರೀಕಿಗೆ ಹಬ್ಬ ಮಾಡಿದ್ರೆ ನಾವು ಮುಂಚೆನೆ ಮಾಡ್ಬಿಟ್ವಿ. ಆದ್ರೂ ಅರ್ಥಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ಹಬ್ಬ ಮಾಡಿದ್ವಿ ಅಂತಾನೆ ಅನ್ಸುತ್ತೆ ನಂಗೆ. ಗೋಮಾತೆಗೆ ಮಡ್ಲಕ್ಕಿ, ಸೀರೆ, ಹೂವು ಎಲ್ಲ ಹಾಕಿ ನಾವು ಪೂಜೆ ಮಾಡಿ ಹೇಗಿದ್ರು ಎಲ್ರಿಗೂ ಎಳ್ಳು ಬೆಲ್ಲ ಕೂಡ ನಾವು ಹಂಚಿದ್ರಿಂದ ಪರಿಪೂರ್ಣವಾದ ಸಂಕ್ರಾಂತಿ ಹಬ್ಬ ಇದಾಗಿತ್ತು.
ಇದು ಒಂದು ಗೋಶಾಲೆಯಿಂದ ಬಂದಂತ ಹಸುಗಳು. ಹಾಗೆ ಗೋಶಾಲೆಗೆ ನಮ್ಮ ಕೈಲಾದಂತ ಒಂದು ಚಿಕ್ಕ ದೇಣಿಗೆಯನ್ನು ಕೂಡ ನಾವು ಕೊಟ್ವಿ. ಕಾರಣ ಇಡೀ ದಿನ ನಮಗೋಸ್ಕರ ಆ ಹಸುಗಳು ಕಾಯ್ತಾ ಇದ್ರಿಂದ ನಮಗೂ ಆ ಕರ್ತವ್ಯ ನಿಷ್ಠೆ ಇದೆ. ನೋಡಿ ಎಷ್ಟು ತೃಪ್ತಿಯಿಂದ ಹಾಲು ಕುಡಿತಾ ಇದೆ. ಎಷ್ಟು ಜನರಾದ್ರೂ ಇರ್ಲಿ, ಇಷ್ಟು ಫ್ರೀಡಮ್ ಆಗಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಗೋಶಾಲೆಯಲ್ಲಿ. ಇವತ್ತಂತೂ ಅದಕ್ಕೆ ಅದರದೇ ಹಬ್ಬ. ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗ್ತಿದ್ರೆ ನಿಮ್ಮ ಪ್ರೀತಿನ ಒಂದು ಲೈಕ್ ಮೂಲಕ ದಯವಿಟ್ಟು ತಿಳಿಸಿ. ಕಾಮಧೇನು ಕಲ್ಪವೃಕ್ಷ ನಮ್ಮ ಹಿರಿಯರು ಹೇಳ್ಕೊಟ್ಟಂತ ಒಂದು ಏನ್ ಹೇಳ್ತಾರೆ, ದೇವತೆಗಳು ನೆಲೆಸುವಂತ ಒಂದು ಜಾಗಗಳು. ಹೌದು, ಈ ಕಲ್ಪವೃಕ್ಷ ತೆಂಗಿನ ಮರನ ಬೇರಿಂದ ಹಿಡಿದು ನೆತ್ತಿಯವರೆಗೂ ಕೂಡ, ಅಂದ್ರೆ ತುದಿಯವರೆಗೂ ಕೂಡ ಎಲ್ಲಾ ಭಾಗನೂ ನಮಗೆ ಉಪಯೋಗ ಬರುವಂತ ವಸ್ತುಗಳು ಕಲ್ಪವೃಕ್ಷ ಅಂತಾನೆ ಕರಿತೀವಿ. ಹೌದು, ಬೆಳಗಾಗಿ ಎದ್ದು ನಾವು ತೆಂಗಿನ ಮರನ ನೋಡಿದ್ರೆ ಒಂದು ಅದೃಷ್ಟ, ಆಯುಸ್ ಹೆಚ್ಚತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ವಾ. ಅದೇ ರೀತಿ ಕಾಮಧೇನು, ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತ ಈ ಕಾಮಧೇನು ನಿಜವಾಗ್ಲೂ ಹೇಳ್ತೀನಿ, ನಮ್ಗವತ್ತು ಅದೃಷ್ಟನೇ ತಂದ್ಕೊಡ್ತು. ಇನ್ನ ಬೇರೆ ಬೇರೆ ಚಾನಲ್ ಇಂದ ಪ್ರೆಸ್ನವ್ರು ಬಂದಿದ್ರು, ಬನ್ನಿ. ಸರ್, ನಾವು ಮೂಲತಃ ಸಂತೆಬೆನ್ನೂರು, ದಾವಣಗೆರೆ ಜಿಲ್ಲೆ ಒಂದು ಹೋಬಳಿ ಅದು. ಅಲ್ಲಿದ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ಇಲ್ಲಿಗೆ ಇದು 6ನೇ ವರ್ಷ. ಸೊ 4.25 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮದೊಂದು ಇಟ್ಕೊಂಡು ಚಾನಲ್ ನಡೆಸ್ತಾ ಇದ್ದೀವಿ. ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ಸ್ ಮಾಡಬಾರ್ದು ಅಂತ. ಬಹುಶಃ ಪ್ರಮೋಷನ್ ತಾವಾಗೆ ಖುದ್ದಾಗೆ ಖರ್ಚು ಮಾಡ್ಕೊಂಡು ಹೋಗಿ ಪ್ರಮೋಷನ್ ಮಾಡ್ತಾ ಇರೋ ಚಾನಲ್ ನಮ್ದು ಒಂದೇ ಇರೋದು. ನಮ್ಮ ಮನೆಯವ್ರ ಸಪೋರ್ಟಿಂದ ನಾವು ಇವತ್ತು ಹಳ್ಳಿಗೆ, ನಮ್ಮ ರಾಜ್ಯದ ಮೂಲೆಗೆ ನಾವೇ ಹೋಗಿ ಎಲ್ಲ ಹೆಣ್ಮಕ್ಳನ್ನ ಪ್ರಮೋಷನ್ ಮಾಡಿ ನಮ್ಮ ಫ್ಯಾಮಿಲಿ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ನಮ್ಮ ಅವರ ಮಧ್ಯೆ ಇಲ್ಲ. ಸೊ ಒಂದು ಈ ಥರ ಮೇಳಗಳನ್ನು ನಾವು ಆಯೋಜಿಸ್ತಾ ಇರ್ತೀವಿ, ಕುಟುಂಬ ಸಮ್ಮೇಳನ ಅಂತ ಹೇಳಿ. ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ, ಜೊತೆಗೆ ಶಾಪಿಂಗ್ ಮಾಡ್ತಾರೆ. ಇದರಿಂದ ನನಗೂ ಕೂಡ ಇನ್ನೂ ಹೆಚ್ಚು ಜನರನ್ನ ಮುಟ್ಟುವಂಥ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಎಲ್ರಿಗೂ ಒಂದು ವ್ಯಾಪಾರ ಕೂಡ ಆಗುತ್ತೆ. ಕೈಯಲ್ಲಿ ಮುಟ್ಟಿ ಮಾಡಿರುವಂಥ ಅನೇಕ ವಸ್ತುಗಳಿಗೆ ಇವತ್ತು ವಿದೇಶಗಳಲ್ಲೂ ಕೂಡ ಮಾರುಕಟ್ಟೆ ಇದೆ. ಇದೊಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಸಂಕ್ರಾಂತಿ ಹತ್ತಿರದಲ್ಲಿರೋದ್ರಿಂದ ನಮ್ಮ ಗಾಯೋ ಸ್ವೀಟ್ಸ್ ಫ್ಯಾಮಿಲಿಯ ಒಬ್ಬ ಮೆಂಬರ್ ಹರಿಪ್ರಿಯಾ ಅಂತೇಳಿ, ಅವರ ಒಂದು ಸಹಕಾರ ನಾವು ಸುಗ್ಗಿ ಮೇಳ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಮೇಡಮ್, ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿಯಾದಂಥ ಬಗೆಗಳಿದೆ ಸರ್? ಮೊದಲಿಗೆ ನೋಡ್ತಾ ಹೋದರೆ ನಾವು ಆಯುರ್ವೇದದಿಂದ ಶುರು ಮಾಡ್ಕೊಳ್ತೀವಿ. ಆಯುರ್ವೇದ ಇದೆ, ಮಗ್ಗದ ಬಟ್ಟೆಗಳಿದೆ, ಮಣ್ಣಿನ ಪಾತ್ರೆಗಳಿದ್ದಾವೆ. ಅಜ್ಜಿ ಅರಮನೆ ಅಂತ ಒಂದು ಅಂಗಡಿ ಇದೆ, ಅದರಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಎಲ್ಲ ಅಡುಗೆ ಮನೆಯ ವಸ್ತುಗಳಿದೆ. ಗಾಣದ ಎಣ್ಣೆ ಇದೆ. ರೈತರು ಬಂದಿದ್ದಾರೆ, ಅಂದರೆ ಸಾವಯವ ಕೃಷಿಕರು. ನಾವು ಯಾವುದೇ ರೀತಿ ಕೆಮಿಕಲ್ ಆಗಲಿ ಬೇರೆ ರೀತಿ ಮೆಷಿನ್ ಮೇಡ್ ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಪ್ರಮೋಷನ್ ಮಾಡಿಲ್ಲ, ಇಲ್ಲಿ ಸಿಗೋದು ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾವಿರಾರು ಜನ ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ಬ್ಯಾಗ್ಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ರಿಗೂ ಗೊತ್ತು ಇಲ್ಲಿ ಏನು ಸಿಗುತ್ತೆ ಅಂತ. ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ತೊಗೊಂಡು ಹೋಗ್ತಾರೆ. ಮುಖ್ಯ ಅತಿಥಿಗಳು ಯಾರ್ಯಾರು ಬರ್ತಾ ಇದ್ದಾರೆ ಸರ್? ಪ್ರಿಯಾಕೃಷ್ಣ ಅವ್ರನ್ನ ಮತ್ತು ದೊಡ್ಡವ್ರನ್ನ ಇಬ್ಬರನ್ನ ಇನ್ವೈಟ್ ಮಾಡಿದ್ವಿ ನಾವು. ಇವತ್ತು ಬಹುಶಃ ಮೀಟಿಂಗ್ ಇರೋ ಕಾರಣ ಅವ್ರು ಇನ್ನೂ ಬರೋಕ್ಕಾಗಿಲ್ಲ. ಬರ್ತಾರೆ ಅನ್ನೋ ಆಸೆ ನಮಗೂ ಇದೆ. ಬಹುಶಃ ಬರ್ಬೋದು, ಯಾಕಂದರೆ ಕಳೆದ ಬಾರಿ ಒಂದು 6 ತಿಂಗಳು ಕೆಳಗೆ ಮಾಡಿದಾಗ ಅವರೇ ಬಂದು ಉದ್ಘಾಟನೆ ಮಾಡಿ ತುಂಬ ಒಂದು ಖುಷಿಯಿಂದ ನಮಗೆ ಬೆಂತಟ್ಟಿದ್ರು. ಈ ಸಲ ಕರೀಲಿಕ್ಕೆ ಹೋದಾಗೂ ಅವ್ರು ನೆನಪಿಟ್ಕೊಂಡು ನಮ್ಮನ್ನೆಲ್ಲ ಗುರುತಿಸಿ ಡೆಫಿನೆಟ್ಲಿ ಬರ್ತೀನಿ ಅಂತ ಕೂಡ ಹೇಳಿದರು. ಬರ್ಬೋದು ಸರ್. ಸುಮಾರು ಬೆಳಗ್ಗೆಯಿಂದ ಎಷ್ಟು ಜನ ಗ್ರಾಹಕರು ಭೇಟಿ ಮಾಡ್ತಾರೆ? ಒಂದು ಅಂದಾಜಿಗೆ 6,000ರಿಂದ 7,000 ಗ್ರಾಹಕರು ಬಂದಿದ್ದಾರೆ. ಇಲ್ಲೇನಂತ ಹೇಳಿದ್ರೆ ನಂದು ನೇಚರ್ಸ್ ವೈನ್ ಅನ್ನೋ ಕಂಪ್ನಿ. ಇಲ್ಲೇನಂತಂದರೆ ಮಹಿಳಾ ಉದ್ಯಮಿಗಳಿಗೆ ಇವರು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಸೊ ಆ ವೇದಿಕೆಯಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಏನೋ ಅವರೇ ಓನ್ ಕಂಪನಿಯವ್ರು ಇರ್ತಾರಲ್ಲ, ಅವರಿಂದಲೇ ನೇರವಾಗಿ ಗ್ರಾಹಕರಿಗೆ ಸಿಗ್ತಾ ಇದೆ ಸರ್. ನಮಗೂ ಒಂದು ವೇದಿಕೆ ಸಿಗ್ತಾ ಇದೆ, ಅವ್ರಿಗೂ ಒಂದು ಉತ್ತಮ ಪ್ಲ್ಯಾಟ್ಫಾರ್ಮ್ನ ಮೇಡಮ್ ಕಲ್ಪಿಸ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ನಮ್ಮ ಮೂಲ ಉದ್ದೇಶನೇ ನಾವು ಒಂದು ಜನಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರಲ್ಲೂ ಒಳ್ಳೆಯದನ್ನು ಜನಗಳಿಗೆ ತಲುಪಿಸ್ಬೇಕು ಅಂಥೇಳಿ ಆಯುರ್ವೇದಿಕ್ ಪ್ರಾಡಕ್ಟ್, ಆಮೇಲೆ ಆರ್ಗ್ಯಾನಿಕ್ ಸಂಬಂಧಪಟ್ಟದ್ದನ್ನೇ ನಾವೆಲ್ಲದನ್ನು ಇಲ್ಲಿ ಪರಿಚಯಿಸಿರೋದು. ಅದು ಬಿಟ್ಟು ಬೇರೆ ಇನ್ಯಾವುದೋ ಕೆಮಿಕಲ್ ಇರೋಂಥದ್ದನ್ನು ನಾವು ಯಾವುದೂ ಪರಿಚಯ ಮಾಡಿಲ್ಲ, ಇನ್ನು ಮುಂದೆ ಕೂಡ ನಾವು ಮಾಡೋದಿಲ್ಲ ಅದನ್ನು.
ಬೆಂಗಳೂರಲ್ಲಿ ಒಂದೇ ಟ್ರಾವೆಲ್ ಮಾಡ್ತೀರಾ ಬೇರೆ ಎಲ್ಲ ಬೆಂಗಳೂರಲ್ಲಿ ನಮ್ಮದು ಆಲ್ರೆಡಿ ಇದು 8ನೇ ಈವೆಂಟ್ ಮಾಡಿ ಯಾವ ಕ್ಷೇತ್ರಗಳನ್ನು ಮಾಡಿದ್ದೀರಾ? ಬಸವನಗುಡಿ ಮಾಡಿದ್ದೀವಿ, ಆಮೇಲೆ ಜಯನಗರ ಮಾಡಿದ್ದೀವಿ, ಮಲ್ಲೇಶ್ವರಂ ಮಾಡಿದ್ದೀವಿ, ನಾಗರಬಾವಿ ಮಾಡಿದ್ದೀವಿ, ಇಲ್ಲಿ 2ನೇ ಸಲ ಮಾಡ್ತಾ ಇದ್ದೀವಿ ಈಗ. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ಗಾಯತ್ರಿ ಅವ್ರ ಹಸ್ಬೆಂಡ್. ಓಕೆ, ಥ್ಯಾಂಕ್ ಯು.